ಪ್ರಾಬ್ಲಮ್ ಕೇಳಕ್ ನಾವು ಬಂದಿದೀವ್ರಿ, ನೀವೇ ಬರ್ಲಿಲ್ಲ ಅಂತಂದ್ರೆ ಹೆಂಗೆ? ಆ ಕಡೆಗೆ ಹೋದ್ರೆ ಪಾಪ ನಮ್ಮ ಕ್ಯಾಮ್ರಾಮನಿಗೆ ಕಷ್ಟ ಆಯ್ತದೆ, ಅವನು 24 ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೋಬೇಕಲ್ಲಿ. ಏನ್ ನಿಮ್ಮ ಹೆಸರು? ಕವಿತಾ. ಕವಿತಾ. ಈಗ ಬೇಕಿತ್ತ ಇದು? ಬೇಡ. ಮುಂಚೆನೆ ಬಂದಿದ್ರೆ ಮಾತಾಡ್ಸ್ಕೊ ಹೋಯ್ತಿನ. ಮತ್ತೆ ಗೊತ್ತಾ ನಾವೇನು ಹೋಗಿಲ್ಲ ಸರ್. ಮೂಲತಃ ಹಾಸನದಿಂದ ಇಲ್ಲಿರೋದು. ಹೆಂಗೆ ಹೆಂಗೆ ಯಾಕೆ ಕೇಳ್ದೆ ಹೇಳಿ? ಯಾಕೆ? ಭಾಷೆಲ್ಲ ಗೊತ್ತಾಗ್ಬಿಡ್ತದೆ. ನಮ್ಮ ಪಕ್ಕದ ಜಿಲ್ಲೆಯವರು ಅಂತ. ಸರ್ ಯಾವಾಗ್ಲೂ ಯಾಕೆ ಹಾಸನ ಬಿಟ್ಟು ಬಂದ್ರಿ ಇಲ್ಲಿಗೆ? ವಾಸನೆ ಕುಡಿಯಕ್ಕೆ? ಏನ್ ಮಾಡೋದು ಸರ್, ಎಲ್ಲ ಹಾಸನ ಬಿಟ್ಟು ವಾಸನೆ ಹೆಂಗಿದ್ದಾರೆ ಕುಡಿಯಕ್ಕೆ ನೋಡ್ಬೇಕಲ್ವಾ, ಹಂಗಾಗಿ ಬಂದಿರೋದು. ಹಾಸನದೆಲ್ಲ ನೋಡಿ ಮುಗಿಸ್ಬಿಟ್ರಿ ಹೆಂಗಿದ್ದಾರೆ ಜನ ಅಂತ. ಇಲ್ಲ ಸರ್, ನಾವ್ ಹಳ್ಳಿಯಲ್ಲಿ ಇದ್ದೀವಿ, ಇಲ್ಲಿ ಮದುವೆ ಬಂದಿರೋದು. ಹಾಸನ ದುದ್ದ. ದೂತ ದುದ್ದ ದುತ್ತ ದುದ್ದ ದುದ್ದ. ಹಂಗೆ ಮತ್ತೆ ಏನ್ ನಿಮ್ ಪ್ರಾಬ್ಲಮ್ ಏರಿಯಾದಲ್ಲಿ? ಸರ್ ಚೇಂಬರ್ ಬ್ಲಾಕ್ ಆಗುತ್ತೆ, ಕಸ್ತವ್ರು ಬರೋದಿಲ್ಲ, ಮಳೆ ಬಂದ್ರೆ ಫುಲ್ ನೀರೆಲ್ಲ ಒಳಗಡೆ ಹೋಗುತ್ತೆ. ಲಾಸ್ಟ್ ಟೈಮ್ ರೋಡ್ ಬೇಕಂತ ಹೇಳಿದ್ವಿ, ರೋಡ್ ಮಾಡಿಸಿದ್ರು, ಅಗೇನ್ ಫುಲ್ ಹೈಟ್ ಮಾಡಿದ್ದಾರೆ, ನೀರೆಲ್ಲ ಮಳೆ ನೀರೆಲ್ಲ ಒಳಗಡೆ ಹೋಗುತ್ತೆ. ಮಾಡೋದು ಸರಿಯಾಗಿ ರೋಡ ಸರಿಯಾಗಿ ಮಾಡಿಲ್ಲ, ಮನೆ ಒಳಗೆ ನೀರು ತುಂಬಂಗ್ ನೀರ್ ಮಾಡ್ಬಿಟ್ರು. ತುಂಬೋ ತರ ಆಗಿದೆ. ಕೆಲಸ ಮಾಡಿದ್ರು ಪ್ರಾಬ್ಲಮ್, ಮಾಡದೆ ಹೋದ್ರು ಪ್ರಾಬ್ಲಮ್, ಮಾಡೋದನ್ನ ನೆಟ್ಟಗ್ ಮಾಡಲ್ಲ. ಮಳೆ ಬಂದವಾಗ ಒಂದ್ಸಲ ಬನ್ನಿ, ಇದೇ ತರ ಬನ್ನಿ, ಯಾವ ತರ ನೀರ್ ಬ್ಲಾಕ್ ಆಗಿರುತ್ತೆ ಬರೋಣ ನೋಡಿ. ಬರೋಣ. ಇನ್ನೇನು ಮಳೆಗಾಲ ಶುರುವಾಗುತ್ತಲ್ಲ ಇನ್ನೊಂದು ತಿಂಗಳಲ್ಲಿ. ಬಂದ್ ನೋಡಿ ಯಾವ ತರ ಬ್ಲಾಕ್ ಆಗಿರುತ್ತೆ ನೋಡಿ ಒಂದ್ಸಲ. ಫುಲ್ ಮಳೆ ಬಂದಾಗ ನೀವು ಇರೋದೇ ಇಲ್ವಲ್ಲ ಮಾತಾಡ್ಸಕ್ಕೆ. ನೀವು ಬರೋದೇ ಇಲ್ವಲ್ಲ. ಬರ್ತೀವ್ರಿ, ಬಂದೇ ಬರ್ತೀವಿ ಇನ್ನ, ಯಾಕಂದ್ರೆ ನಾನ್ ಬಂದಾಯ್ತಲ್ಲ ವಾಪಸ್ಸು. ಹೇಳೋಣ ಹೇಳೋಣ. ನಿಮ್ಮ ಹೆಸರೇನಂದ್ರೆ? ಸುನಂದಿನಿ ಅವರೇ. ಪಾಪ ಸೈಲೆಂಟ್ ಆಗಿ ಎಲ್ಲ ಮಾತು ಮುಗಿಸ್ಬಿಟ್ರು. ನಿಮ್ಮ ಹೆಸರೇನು? ಭಾರತಿ. ಏನ್ ಭಾರತಿ ಅವರೇ, ಏನ್ ಸಮಾಚಾರ? ಇರೋ ಸಮಾಚಾರ ಎಲ್ಲ ಹೇಳ್ತಾ ಇದ್ದಾರೆ, ಕೇಳಿಸ್ತೀವಿ. ನಾವ್ ಹೇಳಿದ್ರೆ ಗೊತ್ತಾಗುತ್ತೆ. ಆಯ್ತು, ಎಲ್ಲ ಊಟ ಮಾಡಿದ್ರಾ? ಆಯ್ತು. ಆರಾಮಾಗಿದ್ದೀರಾ? ಹೌದು. ಸರಿ ಬಿಡಿ, ಹಂಗಾರ ಹೋಯ್ತೀನಿ.